ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆನೇ ಹಾಸನ ಹೋಗ್ತಾ ಇದ್ದೀವಿ. ಯಾಕಂದರೆ ನನಗೆ ಇವತ್ತು KS ಎಕ್ಸಾಮ್ ಇತ್ತು. ಸೊ ಭೂಮಿ ಮನೆಯಲ್ಲಿ ಪಾಪು ಅಮ್ಮ ಗಾನವನ್ನೆಲ್ಲ ಬಿಟ್ಬಿಟ್ಟು ನಾನು ಎಕ್ಸಾಮ್ಗೆ ಹೋಗಬೇಕು. ಹೋಗ್ತಾ ಆನ್ ದ ವೇನೇ ಟಿಫನ್ ಕೂಡ ತಗೊಂಡೋದ್ವಿ. ಯಾಕೆಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಅವಳು ಕೂಡ ಪಾಪ ಮಲ್ಕೊಂಡಿದ್ಲು. ಹಾಗಾಗಿ ನಾವೇ ತೊಗೊಬರ್ತೀವಿ ಬಿಡು ಅಂತ ತಗೊಂಡೋದ್ವಿ. ಬೆಳಗ್ಗೆನೇ ತುಂಬ ಚಳಿ ಇತ್ತು. ಸೊ ಹೋಗಿ ಟಿಫನ್ ಮಾಡ್ಕೊಂಡು ನಾನು ಹೊರಟೆ ಎಕ್ಸಾಮ್ಗೆ. ಸೊ ಬೆಳಿಗ್ಗೆ ಒಂದು ಪೇಪರ್ ಇತ್ತು, ಮಧ್ಯಾಹ್ನ ಒಂದು ಪೇಪರು. ಎಕ್ಸಾಮ್ ಮುಗಿಸ್ಕೊಂಡು ಬಂದು ಭೂಮಿ ಬಿರಿಯಾನಿ ಮಾಡಿದ್ಲು. ಸೊ ಬಿರಿಯಾನಿ ತಿಂದು ಸ್ವಲ್ಪ ಹೊತ್ತು ಆಟಾಡಿ ಗಾನೋ ಜೊತೆ ಮತ್ತೆ ಎಕ್ಸಾಮ್ಗೆ ಹೊರಟೆ. ಮಧ್ಯಾಹ್ನ ಪೇಪರ್ ಕೂಡ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿದ್ವಿ. ಅದಾದಮೇಲೆ ಮನೆಗೆ ಹೊರಟ್ವಿ. ಹಾಗೆ ಶಾಪಿಂಗ್ ಹೋಗೋಣ ಅಂತ ಅಂದ್ಲು ಭೂಮಿ. ಸೊ ಹಂಗಾಗಿ ಎಲ್ಲರೂ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಹೊರಟ್ವಿ. ಸೊ ವಿಶಾಲ್ ಮಾರ್ಟ್ಗೆ ಹೋಗಿ ಸ್ವಲ್ಪ ಮನೆಗೆ ಏನೇನು ಬೇಕೋ ತೊಗೊಳ್ಳೋಣ ಅಂತ ನೋಡ್ತಿದ್ದೆ. ಹಾಗೆ ನನಗೆ ಗ್ಲಾಸ್ ಕಂಟೈನರ್ಗಳು ಬೇಕಿತ್ತು ಸ್ವಲ್ಪ, ಅದನ್ನೆಲ್ಲ ತೊಗೊಂಡ್ವಿ. ಅದು ಚೆನ್ನಾಗಿದೆ. ಕಿತ್ತೋಗಲ್ಲ, ತಗ ಇದು ಚೆನ್ನಾಗಿದೆ. ಇದು ಸುಮ್ಮನೆ ರೂಮಿಗೆ ಹಾಕೋಬೋದಷ್ಟೇ, ಅದೇ ಜಾಸ್ತಿ ರಫ್ ಯೂಸ್ ಇಲ್ಲ. ಹಂಗೆ ಸುಮ್ಮನೆ ಹಾಕೋದು, ಕಿತ್ತೋಗಲ್ಲ. ವಾಶಿಗೆ ಹಂಗೆ ಕೈಯಲ್ಲಿ ನೀರಿಗೆ ಹೆಜ್ಜೆ ಹಾಕ್ಬೇಕಷ್ಟೇ, ಜಾರ್ತವೆ. ಹಾಂ, ಗಾನ ಕೂಡ ನನಗೊಂದು ಗಾಡಿ ಬೇಕು ಅಂತ ತೆಗೆಸ್ಕೊಂಡ. ಸೊ ಎಲ್ಲರೂ ಚೆನ್ನಾಗಿ ಶಾಪಿಂಗ್ ಮಾಡಿದ್ವಿ, ಚೆನ್ನಾಗಿತ್ತು. ನಾನು ಹಾಗೆ ಮನೆಗೆ ಸ್ವಲ್ಪ ಮ್ಯಾಟು, ನ್ಯಾಪ್ಕಿನ್ಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತಗೊಂಡೆ. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಭೂಮಿನೂ ಕೂಡ ಕಿಚನ್ದು ವ್ಲಾಗ್ ಮಾಡ್ತಿದ್ದಾಳಲ್ಲ, ಹಾಗಾಗಿ ಏನೇನು ಐಟಮ್ ಬೇಕು ತೊಗೊಂಡ್ಲು. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಫೈನಲಿ ಮನೆಗೆ ಬಂದ್ವಿ. ಟೈಮು 9 ಗಂಟೆ ಆಗಿದೆ. ಇವಾಗ ಊಟ ಮಾಡಿ ಮಲ್ಕೋಬೇಕು. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.